ಕರ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶಾಲೋಮ್. ಪರಿಶುದ್ಧ ಸತ್ಯವೇದದಲ್ಲಿರುವಂತಹ ಪ್ರಾರ್ಥನೆಗಳ ಕುರಿತು ಬಹುಕಾಲದಿಂದ ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನಲ್ಲವೇ? ಈ ದಿನ ಮತ್ತೊಂದು ಪ್ರಾರ್ಥನೆ ನೋಡೋಣ ಬನ್ನಿ. 57ನೇ ಕೀರ್ತನೆ. ಒಬ್ಬ ವ್ಯಕ್ತಿ ಒಂದು ಕೀರ್ತನೆ ಬರೆಯುವುದಾದರೆ ಆ ಕೀರ್ತನೆಯ ಹಿಂದೆ ಯಾವುದೋ ಒಂದು ವಿಶೇಷವಾದ ಸಂಘಟನೆ ಇದ್ದೇ ಇರುತ್ತೆ. ಈ 57ನೇ ಕೀರ್ತನೆ ಬರೆಯುವುದಕ್ಕಾಗಿ ಕೂಡ ಕಾರಣ ಮೇಲೆಯೇ ಬರೆಯಲಾಗಿದೆ, ಸ್ಪಷ್ಟವಾಗಿ ಮೇಲೆ ಬರೆಯಲ್ಪಟ್ಟಿದೆ ನೋಡಿ. ದಾವೀದನು ಸೌಲನ ಭೀತಿಯಿಂದ ಓಡಿ ಹೋಗಿ ಗುಹೆಯಲ್ಲಿ ಅಡಗಿಕೊಂಡಿದ್ದಾಗ ರಚಿಸಿದ ಕಾವ್ಯ. ಸೌಲನು ದಾವೀದನನ್ನು ಕೊಲ್ಲಬೇಕೆಂದು ಪ್ರತಿದಿನ ಪ್ರಯತ್ನ ಮಾಡುತ್ತಾನೆ. ಹಾಗೆ ಪ್ರಯತ್ನ ಮಾಡುತ್ತಾ ಇರುವಾಗ ದಾವೀದನು ತನ್ನ ಪ್ರಾಣವನ್ನು ಹಿಡಿತದಲ್ಲಿಟ್ಟುಕೊಂಡು ಓಡಿ ಹೋಗ್ತಾ ಇದ್ದನು. ವಾಸ್ತವದಲ್ಲಿ ದಾವೀದನು ಸೌಲನಿಗಿಂತಲೂ ಬಲಿಷ್ಠನಾಗಿದ್ದನು. ಒಂದು ಕಡೆ ಕತ್ತಿ ತೆಗೆದು ಹಿರಿಯುವುದರಲ್ಲಾಗಲಿ, ಇಲ್ಲವೇ ತಿರುಗಿ ಬಿದ್ದು ಯಾರನ್ನೇ ಆಗಲಿ ಕೊಲ್ಲುವ ವಿಷಯದಲ್ಲಾಗಿರ್ಬೋದು, ಸಿಂಹವನ್ನೇ ಕೊಂದು ಹಾಕ್ತಾನೆ, ಕರಡಿಯನ್ನು ಸೀಳಿ ಹಾಕುತ್ತಾನೆ. ಗೊಲಿಯಾತನಂತಹ ದೈತ್ಯನಿಗೆ ಒಂದೇ ಏಟಿಗೆ ನೆಲಕ್ಕುರುಳಿಸುತ್ತಾನೆ ದಾವೀದನು. ಹಾಗಾಗಿ ದಾವೀದನು ಸೌಲನಿಗೆ ಕೊಲ್ಲುವುದು ಸ್ವಲ್ಪವೂ ಕೂಡ ಕಷ್ಟವಿಲ್ಲ. ಆದರೆ ಯಾಕೆ ಸೌಲನನ್ನು ನೋಡಿ ದಾವೀದನು ಓಡಿ ಹೋಗ್ತಿದ್ದಾನೆ? ದಾವೀದನು ಆತ್ಮೀಕನಾಗಿದ್ದನು. ದಾವೀದನು ದೇವರ ಚಿತ್ತಾನುಸಾರನಾಗಿದ್ದನು. ಸೌಲನು ದುರಾತ್ಮನಿಂದ ನಡೆಸಲ್ಪಡುವವನಾಗಿದ್ದನು. ಆದಾಗ್ಯೂ ಕೂಡ ದಾವೀದನು ಸೌಲನಿಗೆ ಮುಟ್ಟುವ ಪ್ರಯತ್ನ ಮಾಡಲಿಲ್ಲ. ಅದಕ್ಕೆ ಒಂದೇ ಒಂದು ಕಾರಣವೇನೆಂದರೆ ದೇವರು ಸೌಲನನ್ನು ಅಭಿಷೇಕಿಸಿದ್ದಾರೆ. ದೇವರು ಅಭಿಷೇಕಿಸಿರುವಂತಹ ಸೌಲನಿಗೆ, ರಾಜನಿಗೆ ಮುಟ್ಟಬಾರದು ಎಂದು ಯೋಚಿಸುತ್ತಾನೆ. ಕಲ್ವರಿ ಸ್ವರ ವೀಕ್ಷಿಸುವ ಪ್ರಿಯ ದೇವಜನರೇ, ದೇವರು ಆರಿಸಿಕೊಂಡು ದೇವರು ಅಭಿಷೇಕಿಸಿರುವಂತಹ ಸೇವಕರ ವಿರುದ್ಧ ಯಾವತ್ತಿಗೂ ಕೂಡ ತಪ್ಪು ಪ್ರಚಾರ ಮಾಡುವ ಪ್ರಯತ್ನ ಮಾಡಬೇಡಿ. ಅವರ ವಿರುದ್ಧ ಕೆಟ್ಟದಾಗಿ ಮಾತಾಡಬೇಡಿರಿ. ನಿಮ್ಮ ಮನಸ್ಸಲ್ಲಿಯೂ ಕೂಡ ಅವರ ವಿರುದ್ಧ ದ್ವೇಷ ಇಟ್ಕೊಳ್ಬೇಡಿ. ಆ ಸೇವಕನು ಒಳ್ಳೆಯವನಾಗಿಲ್ಲದೇ ಇರಬಹುದು. ಆ ಸೇವಕನು ತಪ್ಪು ಹೆಜ್ಜೆ ಹಾಕಿದವನಾಗಿರಬಹುದು. ಅವರಿಗೆ ತೀರ್ಪು ಕೊಡಬೇಕಾದದ್ದು ನಾವಲ್ಲ, ಅವರಿಗೆ ತೀರ್ಪು ಕೊಡಬೇಕಾದದ್ದು ದೇವರು. ಅಂತಹ ಸೇವಕರ ಕುರಿತು ನಾವು ತಿಳಿದುಕೊಂಡಾಗ ಪ್ರಾರ್ಥನೆ ಒಂದೇ ನಾವು ಮಾಡಬೇಕು. ಸಾಕ್ಷಿಯನ್ನು ಹಾಳು ಮಾಡಿಕೊಳ್ತಿರುವಾಗ, ಸಭೆಯನ್ನು ಹಾಳು ಮಾಡಿಕೊಳ್ತಿರುವಾಗ, ಸೇವೆಯನ್ನು ಹಾಳು ಮಾಡಿಕೊಳ್ತಿರುವಾಗ, ಸೇವಕನನ್ನಾಗಲಿ ಸಭಾಪಾಲಕನನ್ನಾಗಲಿ ಎಂದೇ ಆಗಲಿ ನೀವು ನೋಡುವಾಗ ಸಾಧ್ಯವಾದಷ್ಟು ಮಟ್ಟಿಗೆ ಆ ವ್ಯಕ್ತಿಗೋಸ್ಕರ ಪ್ರಾರ್ಥನೆ ಮಾಡಿರಿ. ಬೇಗನೆ ತಮ್ಮ ತಪ್ಪು ತಿಳಿದುಕೊಳ್ಳುವ ಹಾಗೆ, ಪಶ್ಚಾತ್ತಾಪ ಪಡುವ ಹಾಗೆ, ಪರಿಶುದ್ಧರಾಗಿ ಸೇವೆ ಮಾಡುವ ಹಾಗೆ ಅಂಥ ಸೇವಕನಿಗಾಗಿ ಪ್ರಾರ್ಥನೆ ಮಾಡುವುದು ಒಳ್ಳೆಯ ಅಭ್ಯಾಸ. 57ನೇ ಕೀರ್ತನೆಯ ಹಿಂದೆ ಇರುವಂತಹ ಸಂಘಟನೆ ಬೈಬಲ್ನಲ್ಲಿ ನಮಗೆ ಕಾಣಿಸುವುದೆಲ್ಲಿ ಅಂದರೆ 1ನೇ ಸಾಮುವೇಲ ಪುಸ್ತಕ 22ನೇ ಅಧ್ಯಾಯದಲ್ಲಿ ನಾವು ಕಾಣುತ್ತೇವೆ. ಪ್ರಾಣ ಭಯದಿಂದ ದಾವೀದನು ಓಡಿ ಹೋಗುವ ಸಮಯದಲ್ಲಿ ಈ ಕೀರ್ತನೆಯನ್ನು ಬರೆಯುತ್ತಾನೆ. ಜಾಗ್ರತೆಯಿಂದ ನೀವು ಪರಿಶೀಲಿಸುವುದಾದರೆ ಸೌಲನು ಅವನನ್ನು ಬೆನ್ನಟ್ಟುತ್ತಿದ್ದಾನೆ. ಸೌಲನಿಗೆ ದಾವೀದನು ಮಾಡಿದ್ದೇನು, ದಾವೀದನಿಗೆ ಸೌಲನು ಮಾಡಿದ್ದೇನೆಂದು ನೀವು ಜಾಗ್ರತೆಯಿಂದ ಪರಿಶೀಲಿಸಿ ನೋಡಿ. ಸೌಲನಿಗೆ ದೆವ್ವ ಹಿಡಿದಿತ್ತು, ದುರಾತ್ಮ ಹಿಡಿದಿತ್ತು. ಹಾಗೆ ದುರಾತ್ಮ ಹಿಡಿದಾಗ ಯಾರು ಸಹಾಯ ಮಾಡುತ್ತಾರೆ ಆ ಸೌಲನಿಗೆ ಆ ದುರಾತ್ಮನಿಂದ ಬಿಡಿಸುವುದಕ್ಕಾಗಿ ಹೇಳಿ? ದಾವೀದನೇ ಸಹಾಯ ಮಾಡ್ತಾನೆ. ದಾವೀದನು ತನ್ನ ನಿಪುಣತನದ ನಿಮಿತ್ತ ಚೆನ್ನಾಗಿ ವಾದ್ಯ ನುಡಿಸುವುದರ ಮುಖಾಂತರ ದುರಾತ್ಮ ಸೌಲನಿಗೆ ಆವರಿಸಿಕೊಂಡಿರುವಾಗ ಆ ದುರಾತ್ಮ ಅವನನ್ನು ಬಿಟ್ಟು ಹೋಗ್ತಾ ಇತ್ತು. ಫಲಿತವಾಗಿ ವಾಸ್ತವದಲ್ಲಿ ದಾವೀದನು ಸೌಲನಿಗೆ ಮೇಲನ್ನೇ ಉಂಟುಮಾಡ್ತಾನೆ. ದುರಾತ್ಮ ಹಿಡಿಯಲ್ಪಟ್ಟವನಾಗಿ ವಿಚಿತ್ರವಾಗಿ ನಡೆದುಕೊಳ್ಳುತ್ತಾ ವಿಪರೀತವಾಗಿ ವ್ಯವಹರಿಸುತ್ತಾ ಇರುವಾಗ ದಾವೀದನು ಓಡೋಡಿ ಬಂದು ಕೂತ್ಕೊಂಡು ವೀಣೆಯನ್ನು ನುಡಿಸಿ ದುರಾತ್ಮನಿಂದ ಪೀಡಿಸಲ್ಪಡುವಂತಹ ಸೌಲನಿಗೆ ಬಿಡುಗಡೆಯನ್ನುಂಟು ಮಾಡಿದನು ಈ ದಾವೀದನು. ಇಸ್ರಾಯೇಲ್ ದೇಶದ ವಿರುದ್ಧ ಫಿಲಿಸ್ಟಿಯನಾಗಿರುವಂತಹ ಗೊಲಿಯಾತನು ತಕ್ಷಣವೇ ಬಂದು ದೇಶವನ್ನೇ ಅಲ್ಲಕಲ್ಲೋಲ ಮಾಡಬೇಕೆಂದು ಘೋಷಣೆ ಮಾಡುತ್ತಾ ಸವಾಲುಗಳನ್ನು ಹಾಕ್ತಾನೆ. ನಿಮ್ಮ ದೇಶದವರು ನಮ್ಮ ದೇಶದವರು ಯಾಕೆ ಹೋರಾಡಿ ಸಾಯ್ಬೇಕು? ಯಾಕೆ ಅನೇಕ ಮಂದಿ ನೂರಾರು ಸಾವಿರಾರು ಸೈನಿಕರು ಸಾಯ್ಬೇಕು? ಇಗೋ ಸವಾಲನ್ನು ಹಾಕ್ತಿದ್ದೇನೆ. ಫಿಲಿಸ್ಟಿಯರ ದೇಶದ ಪರವಾಗಿ ನಾನೊಬ್ಬನೇ ಬರ್ತೇನೆ. ಇಸ್ರಾಯೇಲ್ ದೇಶದ ಪರವಾಗಿ ನೀವು ಒಬ್ಬನನ್ನು ಆರಿಸಿಕೊಳ್ಳ್ರಿ. ಅವನು ನನ್ನನ್ನು ಸಾಯಿಸುವುದಾದರೆ ನಮ್ಮ ದೇಶದವರೆಲ್ಲ ನಿಮಗೆ ದಾಸರಾಗುತ್ತಾರೆ.
ನಾನು ನಿಮ್ಮವನನ್ನು ಸಾಯಿಸುವುದಾದರೆ ನಿಮ್ಮ ದೇಶವನ್ನೆಲ್ಲ ನನ್ನ ಕೈಗೆ ಒಪ್ಪಿಸಿಕೊಡಿ. ಈ ಸವಾಲು 45 ದಿನಗಳವರೆಗೂ ಹಾಕುತ್ತಾನೆ. ಸೌಲನಾಗಲಿ ದಾವೀದನ ಸಹೋದರರಾಗಲಿ ಆ ಸವಾಲನ್ನು ಸ್ವೀಕರಿಸಲಿಕ್ಕಾಗೋದಿಲ್ಲ, ಅದನ್ನು ಎದುರಿಸಲಿಕ್ಕಾಗೋದಿಲ್ಲ, ಗೊಲಿಯಾತನನ್ನು ಜಯಿಸಲಿಕ್ಕಾಗೋದಿಲ್ಲ. ವಾಸ್ತವದಲ್ಲಿ ಆ 45 ದಿನಗಳು ಇಡೀ ಇಸ್ರಾಯೇಲ್ ದೇಶವೆಲ್ಲ ಭಯದಿಂದ ನಡುಗಿತು. ದೇಶದಲ್ಲಿರುವ ಪ್ರತಿ ಸೈನಿಕ ಭಯದಿಂದ ನಡುಗಿದ. ನೋಡೋಣ ಬನ್ನಿ. 1 ಸಮುವೇಲ ಪುಸ್ತಕ 17ನೇ ಅಧ್ಯಾಯ 11ನೇ ವಚನ. ಸೌಲನು ಎಲ್ಲ ಇಸ್ರಾಯೇಲ್ಯರು ಆ ಫಿಲಿಷ್ಟಿಯನ ಮಾತುಗಳನ್ನು ಕೇಳಿ ಏನಂತೆ ಬಹಳವಾಗಿ ಭಯಪಟ್ರು, ನಡುಗಿದ್ರು ಪ್ರಿಯರೇ. ದೇಶವಿಡೀ ನಡುಗುತ್ತಾ ಇತ್ತು ಪ್ರಿಯರೇ. ಪ್ರಶಾಂತವಾಗಿ ಮಲಗಲಿಕ್ಕಾಗ್ತಿರ್ಲಿಲ್ಲ. ಯಾವುದೇ ಕ್ಷಣದಲ್ಲಾಗಲಿ ಆಕಸ್ಮಿಕವಾಗಿ ದೇಶದ ವಿರುದ್ಧ ಯಾವಾಗ ದಾಳಿ ಮಾಡ್ತಾನೇನೋ, ದೇಶವನ್ನು ಎಲ್ಲಿ ಆಕ್ರಮಿಸಿಕೊಳ್ತಾನೇನೋ. ಸೌಲನಿಗೂ ನಿದ್ರೆ ಇರಲಿಲ್ಲ, ಸೈನಿಕರಿಗೂ ನಿದ್ರೆ ಇರಲಿಲ್ಲ, ಸಕಲ ಜನರಿಗೂ ನಿದ್ರೆ ಇರಲಿಲ್ಲ. ದೇಶವೇ ಅಪಾಯದಲ್ಲಿತ್ತು. ಅಂತಹ ಸಮಯದಲ್ಲಿ ತನ್ನ ಪ್ರಾಣ ಅಪಾಯದಲ್ಲಿಟ್ಟು, ಯಾರು ಮುಂದೆ ಬರಲಾರದ ಸಮಯದಲ್ಲಿ ದಾವೀದನು ತನ್ನ ಪ್ರಾಣ ಅಪಾಯದಲ್ಲಿಟ್ಟು ಆ ಸವಾಲನ್ನು ಸ್ವೀಕರಿಸಿ ಒಬ್ಬನೇ ಹೋಗ್ತಾನೆ ಪ್ರಿಯರೇ, ಗೊಲಿಯಾತನನ್ನು ಎದುರಿಸುವುದಕ್ಕಾಗಿ. ಒಂದು ವೇಳೆ ಆ ದಿನ ದಾವೀದನು ಗೊಲಿಯಾತನನ್ನು ಎದುರಿಸಲಿಕ್ಕಾಗದೇ ಇರುವುದಾದರೆ ಏನಾಗ್ತಿದ್ದ ಗೊತ್ತಾ? ಸತ್ತು ಹೋಗ್ತಾ ಇದ್ದ ಪ್ರಿಯರೇ. ಒಂದು ವೇಳೆ ಗೊಲಿಯಾತನನ್ನು ಸಾಯಿಸಲಿಕ್ಕಾಗದೇ ಇರುವುದಾದರೆ, ಸಾಯಿಸದೇ ಇದ್ದಿದ್ದೇ ಆದರೆ ದಾವೀದನು ಸಾಯ್ತಾ ಇದ್ದ. ಅಂದರೆ ಅರ್ಥ ಮಾಡಿಕೊಳ್ಳಬೇಕಾದದ್ದೇನೆಂದರೆ, ದಾವೀದನು ಇಸ್ರಾಯೇಲ್ ಪ್ರಜೆಗಳಿಗೋಸ್ಕರ ಅವಶ್ಯಕತೆ ಇದ್ದಾಗ ತನ್ನ ಸ್ವಂತ ಪ್ರಾಣವನ್ನೇ ಪಣವಾಗಿಟ್ಟು ಅವರನ್ನು ಕಾಪಾಡುವ ಪ್ರಯತ್ನ ಮಾಡಿದ. ರಾಜನಿಗೆ ದುರಾತ್ಮ ಹಿಡಿದಾಗ ರಾಜನನ್ನು ಆ ಕ್ಷೋಭೆಯಿಂದ ಆ ರಾಜನನ್ನು ಬಿಡಿಸುತ್ತಾನೆ. ದೇಶವಿಡೀ ಭಯದಿಂದ ನಡುಗುತ್ತಾ ಇರುವಾಗ ತನ್ನ ಪ್ರಾಣ ಅಪಾಯದಲ್ಲಿಟ್ಟು ದೇಶವನ್ನೇ ಕಾಪಾಡುತ್ತಾನೆ. ಆನಂತರ ಅನೇಕ ಸಾರಿ ಸೌಲನು ಯುದ್ಧ ಮಾಡಲಾರದ ಪರಿಸ್ಥಿತಿಯಲ್ಲಿ ದಾವೀದನೇ ಹೋಗಿ ಯುದ್ಧ ಮಾಡಿ ದೇಶಕ್ಕೆ ವಿಜಯವನ್ನು ತಂದುಕೊಟ್ಟ. ದಾವೀದನ ಮುಖಾಂತರ ಸೌಲನು ಜಯ ಸಾಧಿಸುತ್ತಾನೆ, ಪ್ರಜೆಗಳು ನೆಮ್ಮದಿಯನ್ನು ಪಡೆದುಕೊಳ್ತಾರೆ. ಎಲ್ಲಿಯೂ ಯಾವತ್ತೂ ಕೂಡ ಸೌಲನಿಗೆ ದಾವೀದನಿಂದ ನಷ್ಟ ಉಂಟಾಗಲಿಲ್ಲ, ದೇಶಕ್ಕೂ ಕಷ್ಟ ಉಂಟಾಗಲಿಲ್ಲ. ಹಾಗಿರುವಲ್ಲಿ ಅಂತಹ ದಾವೀದನನ್ನು ಸೌಲನು ಯಾಕೆ ಪ್ರಿಯರೇ ಕೊಲ್ಲಲು ಬಯಸುತ್ತಿದ್ದಾನೆ? ಅಸೂಯೆಯಾಗಿದೆ. ಒಂದೇ ಒಂದು ಕಾರಣ, ಅಸೂಯೆಯಾಗಿದೆ. ಅಯ್ಯೋ, ದಾವೀದನೇ ಪ್ರಾಣಾಪಾಯದಲ್ಲಿಟ್ಟು ಗೊಲಿಯಾತನನ್ನು ಕೊಂದು ಹಾಕದೇ ಇದ್ದರೆ ನನ್ನ ದೇಶವೇ ಸೋತು ಹೋಗ್ತಿತ್ತಲ್ಲ, ನನ್ನ ಪ್ರಾಣವೇ ಹೋಗ್ತಿತ್ತಲ್ಲ. ನನ್ನನ್ನೂ ನನ್ನ ದೇಶವನ್ನು, ನನ್ನನ್ನೂ ನನ್ನ ಪ್ರಜೆಗಳ ಪ್ರಾಣವನ್ನು ಕಾಪಾಡಿದನಲ್ಲವೇ? ಹಾಗೆ ಕಾಪಾಡಿದ ಪುಣ್ಯಕ್ಕಾಗಿ ಎಲ್ಲರೂ ಸೇರಿ ದಾವೀದನನ್ನು ಮೆಚ್ಚಿಕೊಳ್ಳುತ್ತಿರುವಾಗ ಸಂತೋಷಿಸಬೇಕಲ್ಲವೇ? ಆನಂದಿಸಬೇಕಲ್ಲವೇ? ತಪ್ಪೇನಿದೆ? ಪ್ರಾಣಾಪಾಯದಲ್ಲಿಟ್ಟು ಹೋರಾಡಿ ಗೊಲಿಯಾತನನ್ನು ಕೊಂದಾಕಿ ದೇಶಕ್ಕೆ ರಕ್ಷಣೆ ಅನುಗ್ರಹಿಸಿರುವಂತಹ ದಾವೀದನಿಗೆ ಅನೇಕರು ಮೆಚ್ಚಿಕೊಳ್ತಾ ಇರುವಾಗ ಆ ಮೆಚ್ಚುಗೆಗೆ ಅರ್ಹನಲ್ಲವೋ? ಸೌಲನಿಗೆ ಆತ್ಮಿಕತೆಯಲ್ಲಿದೆ, ಅರ್ಥ ಮಾಡಿಕೊಳ್ಳುವ ಮನಸ್ತತ್ವ ಎಲ್ಲಿದೆ? ಮತ್ತೊಮ್ಮೆ ಜ್ಞಾಪಕಗೊಳಿಸುತ್ತೇನೆ ಕೇಳಿ ಸಹೋದರ ಸಹೋದರಿಯರೇ. ಬೇರೆಯವರು ಉದ್ಧಾರ ಆಗುವಾಗ, ಬೇರೆಯವರು ಜಯ ಸಾಧಿಸುವಾಗ, ಬೇರೆಯವರು ಉನ್ನತ ಸ್ಥಿತಿಗೆ ಹೋಗ್ತಿರುವಾಗ, ಬೇರೆಯವರು ಅನೇಕರ ಮುಂದೆ ಗುರುತು ಪಡೆದುಕೊಳ್ತಿರುವಾಗ ಸಹಿಸಲಾರದ ಮನಸ್ಸಾಗಲಿ, ಅಸೂಯೆಯಿಂದ ತುಂಬಿಕೊಳ್ಳುವ ಹೃದಯವಾಗಲಿ, ಕೆಸರು ಎಸೆಯುವ ಮನಸ್ತತ್ವ ಒಂದು ವೇಳೆ ನಮಗಿರುವುದಾದರೆ ಅದು ನಮಗೆ ಅಪಾಯ. ಸೌಲನು ಹೊಂದಿಕೊಂಡಿರುವ ಆ ಮತ್ಸರ, ಸೌಲನು ಹೊಂದಿಕೊಂಡಿರುವ ಆ ಅಸೂಯೆ ಅವನ ಎಲುಬುಗಳಿಗೆ ಕ್ಷಯ ತಂದುಕೊಟ್ಟಿತು. ಅವನ ಪರಿಪಾಲನೆ ಕುಸಿದು ಬೀಳುವಂತೆ ಮಾಡಿತು. ಕೊನೆಗೆ ಮೇಲನ್ನುಂಟು ಮಾಡಿದವನಿಗೆ ಕೇಡನ್ನುಂಟು ಮಾಡಬೇಕೆಂದು ಸೌಲನು ತನ್ನ ಪರಿಪಾಲನೆಯನ್ನೇ ಪಕ್ಕಕ್ಕಿಡುತ್ತಾನೆ, ತನ್ನ ಪದವಿಯನ್ನೇ ಪಕ್ಕಕ್ಕಿಡುತ್ತಾನೆ. ಒಂದೇ ಒಂದು ಹಠ ಹಿಡಿದುಕೊಳ್ತಾನೆ, ಅದೇನೆಂದರೆ ದಾವೀದನನ್ನು ಕೊಂದಾಕಬೇಕು. ಅಸೂಯೆ ನಿಮ್ಮ ಜವಾಬ್ದಾರಿಕೆ ಮರೆತು ಹೋಗುವಂತೆ ಮಾಡುತ್ತೆ. ಅಸೂಯೆ ನೀವು ಯಾವ ಸ್ಥಾನದಲ್ಲಿದ್ದೀರೋ, ಯಾವ ಸ್ಥಿತಿಯಲ್ಲಿದ್ದೀರೋ ಗುರ್ತಿಸಲಾರದಂತೆ ಮಾಡುತ್ತೆ, ಕೀಳ್ಮಟ್ಟಕ್ಕೆ ಬೀಳುವಂತೆ ಮಾಡುತ್ತೆ, ದಿಕ್ಕಿಲ್ಲದವನನ್ನಾಗಿ ಮಾಡುತ್ತೆ. ದಾವೀದನು ತನ್ನ ಪ್ರಾಣ ಹಿಡಿತದಲ್ಲಿಟ್ಟುಕೊಂಡು ಓಡಿ ಹೋಗುವ ಅಗತ್ಯವಿಲ್ಲ. ಒಂದು ಸಾರಿ ಏನಾದರೂ ತಿರುಗಿ ನಿಲ್ಲುವುದಾದರೆ ಸೌಲನು ಅಡ್ರೆಸ್ಸಿಲ್ಲದವನಾಗಿ ಹೋಗ್ತಾನೆ. ಆದರೆ ದಾವೀದನು ತನ್ನ ಶರೀರಕ್ಕೆ ಅಧೀನನಾಗದೆ ಆತ್ಮಕ್ಕೆ ಅಧೀನನಾಗ್ತಾನೆ, ಆತ್ಮೀಕತೆಗೆ ಅಧೀನನಾಗ್ತಾನೆ. ಆದರೆ ಸೌಲನೇನೋ ಆತ್ಮೀಕತೆಗೆ ಅಧೀನನಾಗದೆ ಶರೀರಕ್ಕೆ ಅಧೀನನಾಗ್ತಾನೆ. ಅಂದರೆ ಸೌಲನೇನೋ ಶರೀರಾನುಸಾರನಾಗಿದ್ದನು, ದಾವೀದನೇನೋ ಆತ್ಮಾನುಸಾರನಾಗಿದ್ದನು. ಸೌಲನೇನೋ ಸೈತಾನನ ಚಿತ್ತಾನುಸಾರವಾಗಿ ಜೀವಿಸುತ್ತಿರುವಾಗ ದಾವೀದನೇನೋ ದೇವರ ಚಿತ್ತಾನುಸಾರವಾಗಿ ಜೀವಿಸುತ್ತಿದ್ದ.
ಸೌಲನು ಗರ್ವದಿಂದ ನಾಶನವನ್ನು ಕೊಂಡು ತಂದುಕೊಳ್ತಿದ್ದ, ದಾವೀದನೇನೋ ದೀನತೆಯಿಂದ ದೇವರಿಂದ ದೇವರ ಮೆಚ್ಚುಗೆಯನ್ನು ಹೊಂದಿಕೊಳ್ತಿದ್ದ. ಈ ಕೀರ್ತನೆಯ ಮುಖಾಂತರ 3 ವಿಷಯ ನಿಮ್ಮೊಂದಿಗೆ ಹಂಚಿಕೊಳ್ಳಬೇಕೆಂದು ಆಶಿಸುತ್ತಿದ್ದೇನೆ. ಬನ್ನಿ ಕೀರ್ತನೆಗೆ ಹೋಗೋಣ. 57ನೇ ಕೀರ್ತನೆ ಓದುತ್ತಿದ್ದೇನೆ. ದೇವರೇ, ನನ್ನನ್ನು ಕರುಣಿಸು, ನನ್ನನ್ನು ಕರುಣಿಸು, ನೀನೇ ನನ್ನ ಆಶ್ರಯ ಸ್ಥಾನವಲ್ಲವೇ? ಈ ಆಪತ್ತುಗಳು ಕಳೆದು ಹೋಗುವ ತನಕ ನಿನ್ನ ರೆಕ್ಕೆಗಳ ಮರೆಯನ್ನು ಆಶ್ರಯಿಸಿ ಕೊಳ್ಳುವೆನು. ಆಪತ್ತು ಅನ್ನುತ್ತಿದ್ದಾನೋ ಅಥವಾ ಆಪತ್ತುಗಳು ಅನ್ನುತ್ತಿದ್ದಾನೋ? ಅಲ್ಲಿ ಬಹುವಚನ ಇದೆ. ಯಾರಿವನು? ಯಾರು ದಾವೀದನು? ನೀತಿ ಇಲ್ಲದವನಾಗಿದ್ದನೋ ಅಥವಾ ನೀತಿವಂತನಾಗಿದ್ದನೋ? ನೀತಿವಂತನಾಗಿದ್ದನು. ಬೈಬಲ್ ಏನು ಹೇಳುತ್ತೆ? ನೀತಿವಂತನಿಗೆ ಸಂಭವಿಸುವ ಸಂಕಟಗಳು ಅನೇಕ ವಿಧವಾದ ಆಪತ್ತುಗಳನ್ನು ದಾವೀದನು ಹಾದು ಹೋಗುತ್ತಿದ್ದ. ತಿನ್ನಲಿಕ್ಕೆ ಆಹಾರವಿರಲಿಲ್ಲ, ಹಸಿವೆಯಿಂದ ಬಳಲುತ್ತಾ ಇದ್ದ, ಆಪ್ತರೆಲ್ಲರಿಂದ ದೂರವಾದ, ಅನಾಥನಾಗಿ ಉಳುಕೊಂಡ, ಅರಣ್ಯದಲ್ಲಿ ತಿರುಗಾಡುತ್ತಾ ಇದ್ದ. ಆಪತ್ತುಗಳು ಅವನ ಸುತ್ತಲೂ ಮುತ್ತಿಕೊಳ್ತಾ ಇದ್ವು. ಅಂತಹ ಸಮಯದಲ್ಲಿ ಇಗೋ ಈ ಕೀರ್ತನೆ ಹಾಡ್ತಿದ್ದಾನೆ. ಅಯ್ಯ, ಒಂದು ಆಪತ್ತಲ್ಲ, ಎಷ್ಟೋ ಆಪತ್ತುಗಳಿವೆ, ಎಷ್ಟೋ ಅಸ್ತವ್ಯಸ್ತಗಳಿವೆ, ಎಷ್ಟೋ ಅಪಾಯಗಳಿವೆ. ಇವೆಲ್ಲವುಗಳ ಮಧ್ಯ ನನಗಿರುವಂತಹ ಒಂದೇ ಒಂದು ಆಶ್ರಯ ಯಾವುದಾದರೂ ಇದೆ ಎನ್ನುವುದಾದರೆ ಅದು ನಿನ್ನ ರೆಕ್ಕೆಯ ಕೆಳಗೆ. ನಿನ್ನ ರೆಕ್ಕೆಯ ಕೆಳಗೆ ನನ್ನನ್ನು ಮರೆಮಾಡು ದೇವರೇ ಅನ್ನುತ್ತಾನೆ. ಈ ದಿನ ನಮ್ಮ ಮಧ್ಯೆ ಯಾರಾದರಿದ್ದೀರಾ? ಇಂಥ ವ್ಯಕ್ತಿ ನಮ್ಮನ್ನು ಬೆನ್ನಟ್ಟುತ್ತಿದ್ದಾನೆ ಎನ್ನುವವರು. ನನ್ನ ಜೀವಿತದಲ್ಲಿ ಇಂಥ ವ್ಯಕ್ತಿ ನನಗೆ ಅಪಾಯವನ್ನುಂಟು ಮಾಡ್ತಿದ್ದಾನೆ ಎನ್ನುವವರು. ನಾನು ಕೆಲಸ ಮಾಡುವ ಸ್ಥಳದಲ್ಲಿ ಇಂಥ ವ್ಯಕ್ತಿ ನನಗೆ ಕೇಡನ್ನುಂಟು ಮಾಡ್ತಿದ್ದಾನೆ ಎನ್ನುವವರು. ಪ್ರಶಾಂತತೆ ಇಲ್ಲದಂತೆ ಮಾಡ್ತಿದ್ದಾನೆ, ನೆಮ್ಮದಿ ಇಲ್ಲದಂತೆ ಮಾಡ್ತಿದ್ದಾನೆ, ಪ್ರಾಣ ಸಂಕಟಕ್ಕೆ ಒಳಪಡಿಸುತ್ತಿದ್ದಾನೆ. ನಾನು ಮಾಡದೇ ಇರುವಂತಹ ತಪ್ಪಿಗೆ ನನ್ನನ್ನು ದೋಷಿಯನ್ನಾಗಿ ಮಾಡಿ ಒಂದಲ್ಲ ಒಂದು ರೀತಿಯಲ್ಲಿ ನನ್ನನ್ನು ಅಂತ್ಯಗೊಳಿಸಬೇಕು, ಹಾನಿ ಮಾಡಬೇಕು ಎಂದು ತವಕಿಸುತ್ತಿದ್ದಾನೆ ಎಂದು ಹೇಳುವಂಥವರಿದ್ದೀರಾ? ಅಂಥವರು ನಿಮ್ಮ ಬಂಧುಗಳಲ್ಲಿ ಇರಬಹುದು, ನಿಮ್ಮೊಂದಿಗೆ ಉದ್ಯೋಗ ಮಾಡುವಂಥವರಲ್ಲಿ ಅಂಥವರಿರಬಹುದು, ನಿಮ್ಮ ಮೇಲಧಿಕಾರಿಯಾಗಿರಬಹುದು, ಇಲ್ಲವೇ ನೀವು ವಿದ್ಯಾಭ್ಯಾಸ ಮಾಡುವ ಸ್ಥಳದಲ್ಲಿ ನಿಮ್ಮ ಸೀನಿಯರ್ ಆಗಿರಬಹುದು, ನಿಮ್ಮ ಕ್ಲಾಸ್ಮೇಟೇ ಆಗಿರಬಹುದು. ಹೇಗಾದರೂ ಮಾಡಿ ನಿಮಗೆ ಹಾನಿ ಮಾಡಬೇಕು. ನೀವು ಯಾವುದೇ ತಪ್ಪು ಮಾಡದಿದ್ದರು, ನಿಮ್ಮಲ್ಲಿ ಯಾವ ಲೋಪವಿಲ್ಲದಿದ್ದರು, ನೀವು ಈ ಮೇಲನ್ನುಂಟು ಮಾಡಿದವರಾದಾಗ್ಯೂ, ನೀವು ಸಹಾಯ ಮಾಡಿದವರಾದಾಗ್ಯೂ, ಹಾಗೆ ಸಹಾಯ ಮಾಡಿರುವಂತಹ, ಮೇಲನ್ನುಂಟು ಮಾಡಿರುವಂತಹ ನಿಮಗೇ ಕೇಡನ್ನುಂಟು ಮಾಡಬೇಕೆಂಬ ಭಾವನೆ ಬಹುಶಃ ಅವರಿಗಿದ್ದಿರಬಹುದು. ದಾವೀದನ ಜೀವಿತವನ್ನು ಜಾಗ್ರತೆಯಿಂದ ಪರಿಶೀಲಿಸುವುದಾದರೆ ಮೇಲನ್ನು ಮಾಡಿದ್ದಕ್ಕೆ ಕೇಡನ್ನು ಅನುಭವಿಸುತ್ತಿದ್ದಾನೆ, ಸಹಾಯ ಮಾಡಿದ್ದಕ್ಕೆ ಹೀಗೆ ಶ್ರಮೆ ಹಾದು ಹೋಗ್ತಿದ್ದಾನೆ. ಅಂತಹ ಸಮಯದಲ್ಲಿ ನಾವೇನ್ ಮಾಡಬೇಕು? ಆಪತ್ತುಗಳು ಬೆನ್ನಟ್ಟುತ್ತಿರುವಾಗ, ಅಪಾಯಗಳು ಸುತ್ತಲೂ ಮುತ್ತಿಕೊಳ್ಳುವಾಗ ನಾವೇನ್ ಮಾಡಬೇಕು? ದೇವರಿಗೆ ಮೊರೆ ಇಡಬೇಕು. ದಾವೀದನು ಅದನ್ನೇ ಮಾಡ್ತಿದ್ದಾನೆ. ಪ್ರತಿದಿನ ಪ್ರಾರ್ಥಿಸುತ್ತಾನೆ, ಪ್ರತಿದಿನ ಪ್ರತಿಯಾಗಿ ಸ್ತುತಿಸ್ತಾನೆ, ಪ್ರತಿದಿನ ಪ್ರಭಾವವನ್ನು ನೋಡ್ತಾನೆ. ಈ 3 ವಿಷಯ ನಿಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕಿದ್ದೇನೆ. ಪ್ರತಿದಿನ ಪ್ರಾರ್ಥನೆ ಮಾಡುತ್ತಾನೆ, ಪ್ರತಿದಿನ ಪ್ರತಿಯಾಗಿ ಸ್ತುತಿಸ್ತಾನೆ, ಪ್ರತಿದಿನ ಪ್ರಭಾವವನ್ನು, ಪ್ರಭುವಿನ ಪ್ರಭಾವವನ್ನು ನೋಡುತ್ತಾನೆ. ಮೊದಲನೇದಾಗಿ 57ನೇ ಕೀರ್ತನೆ 8ನೇ ವಚನ. ನನ್ನ ಮನವೇ ಚುರುಕಾಗು, ಸ್ವರಮಂಡಲವೇ ಕಿನ್ನರಿಯೇ ಎಚ್ಚರವಾಗಿರಿ, ನಾನು ಉದಯ ಕಾಲದಲ್ಲಿಯೇ ಎದ್ದೇಳುವೆನು. ಏನಂತೆ? ಉದಯ ಕಾಲದಲ್ಲಿಯೇ ಎದ್ದೇಳುವೆನು, ಇನ್ನು ಮೊಬ್ಬಾಗಿರುವಾಗಲೇ ಎದ್ದೇಳುವೆನು. ಸೊ ದಾವೀದನಿಗಿರುವ ಒಂದು ಒಳ್ಳೆ ಅಭ್ಯಾಸವೇನೆಂದರೆ ಉದಯ ಕಾಲದಲ್ಲಿಯೇ ಎದ್ದೇಳುವಂಥದ್ದು. ಬೈಬಲ್ನಲ್ಲಿ ದೇವರಿಂದ ಬಹುಬಲವಾಗಿ ಉಪಯೋಗಿಸಲ್ಪಟ್ಟಂಥವರನ್ನು ನೀವು ಜಾಗ್ರತೆಯಿಂದ ಪರಿಶೀಲಿಸಿ ನೋಡುವುದಾದರೆ ಅವರೆಲ್ಲರೂ ಕೂಡ ಬೆಳಗ್ಗೆ ಇನ್ನು ಮೊಬ್ಬಾಗಿರುವಾಗಲೇ ಎದ್ದೇಳುವಂತಹ ಅಭ್ಯಾಸವುಳ್ಳವರಾಗಿದ್ದರು. ಅಬ್ರಹಾಮನು ಇನ್ನು ಮೊಬ್ಬಾಗಿರುವಾಗಲೇ ಎದ್ದು ತನ್ನ ಮಗನನ್ನು ಕರೆದುಕೊಂಡು ಹೋಗಿ ದೇವರು ತನ್ನ ಮಗನಿಗೆ ಯಜ್ಞರ್ಪಿಸು ಎಂದು ಹೇಳಿರುವಂತಹ ಸ್ಥಳಕ್ಕೆ ಹೋಗಿರುವುದನ್ನು ನಾವು ನೋಡ್ತೇವೆ. ನಿನ್ನ ಮಗನನ್ನು ಕರೆದುಕೊಂಡು ಹೋಗಿ ಇಂತಹ ಸ್ಥಳದಲ್ಲಿ, ಇಂತಹ ಬೆಟ್ಟದ ಮೇಲೆ ಯಜ್ಞರ್ಪಿಸು ಎಂದು ದೇವರು ಹೇಳಿದಾಗ ಅಬ್ರಹಾಮನು ಯಾವಾಗ ಎದ್ದೇಳ್ತಾನೆ ಗೊತ್ತಾ? ನೋಡಿಕೊಳ್ಳೋಣವೇ? ಬನ್ನಿ. ಆದಿಕಾಂಡ 22ನೇ ಅಧ್ಯಾಯ 2ನೇ ವಚನ. ಅಬ್ರಹಾಮನೇ ಎಂದು ಕರೆಯಲು ಅವನು ಇಗೋ ಇದ್ದೇನೇ ಕರ್ತನೆ ಅಂದನು.
ಆಗಲಾತನು ನಿನಗೆ ಪ್ರಿಯನಾಗಿರುವ ಒಬ್ಬನೇ ಮಗನಾದ ಇಸಾಕನನ್ನು ತೆಗೆದುಕೊಂಡು ಮೋರಿಯಾ ದೇಶಕ್ಕೆ ಹೋಗಿ ಅಲ್ಲಿ ಅವನನ್ನು ನಾನು ಹೇಳುವ ಒಂದು ಬೆಟ್ಟದ ಮೇಲೆ ಸರ್ವಾಂಗ ಹೋಮವಾಗಿ ಅರ್ಪಿಸಬೇಕು ಎಂದು ಅಬ್ರಹಾಮನಿಗೆ ಹೇಳಿದನು. ಅಬ್ರಹಾಮನೇ, ನೀನು ಬಹಳವಾಗಿ ಪ್ರೀತಿಸುವಂತಹ ನಿನ್ನ ಏಕೈಕ ಮಗನಾಗಿರುವ ಇಸಾಕನನ್ನು ಕರೆದುಕೊಂಡು ಹೋಗಿ ಮೋರಿಯಾ ಎಂಬ ದೇಶಕ್ಕೆ ಹೋಗಿ ಅಲ್ಲಿ ನಾನು ನಿನಗೆ ಹೇಳುವಂತಹ ಒಂದು ಬೆಟ್ಟದ ಮೇಲೆ ಸರ್ವಾಂಗ ಹೋಮವಾಗಿ ಅರ್ಪಿಸು ಎಂದು ದೇವರು ಹೇಳ್ತಾರೆ. ಇದು ಅಬ್ರಹಾಮನಿಗೆ ದುಃಖವನ್ನು ಹುಟ್ಟಿಸುವಂತಹ ಆಜ್ಞೆ ಆಗಿದೆ ಅಂತೀರಾ, ಇಲ್ಲವೇ ಸಂತೋಷ ಉಂಟು ಮಾಡುವ ಆಜ್ಞೆ ಆಗಿದೆ ಅಂತೀರಾ? ಏನಂತೀರಿ ನೀವು? ಅಬ್ರಹಾಮನೇ, ನೀನು ನಿನ್ನ ಮಗನು ಸೇರಿ ನಿನ್ನ ಸೇವಕರೆಲ್ಲ ಸೇರಿ ಇಂಥ ಒಂದು ನಿರ್ದಿಷ್ಟ ಬೆಟ್ಟಕ್ಕೆ ಹೋಗಿರಿ, ಅಲ್ಲಿ ನಾನು ನಿಮಗೋಸ್ಕರ ಒಂದು ನಿಧಿಯನ್ನಿಟ್ಟಿದ್ದೇನೆ. ಏನಿಟ್ಟಿದ್ದಾರಂತೆ? ನಿಧಿಯನ್ನಿಟ್ಟಿದ್ದಾರಂತೆ. ನಿಧಿಯನ್ನಿಟ್ಟಿದ್ದೇನೆ, ಇಲ್ಲವೇ ಬಂಗಾರದ ಪೆಟ್ಟಿಗೆಯನ್ನಿಟ್ಟಿದ್ದೇನೆ, ಆ ಪೆಟ್ಟಿಗೆ ನಿನಗೆ ತೋರಿಸ್ತೇನೆ ಎಂದು ದೇವರು ಹೇಳಿದ್ದಾರಂದ್ಕೊಳ್ಳಿ. ಅದು ಬೇರೆ ವಿಷಯ. ನೀನು ಇಂಥ ಒಂದು ಬೆಟ್ಟಕ್ಕೆ ಹೋಗು, ಅಲ್ಲಿ ನಾನು ಇಳಿದು ಬಂದು ನಿನ್ನನ್ನು ದರ್ಶಿಸಲಿಕ್ಕಿದ್ದೇನೆ, ನಿನ್ನನ್ನು ಅತ್ಯಧಿಕವಾಗಿ ಆಶೀರ್ವದಿಸಲಿಕ್ಕಿದ್ದೇನೆ ಎಂದು ಹೇಳಿದ್ದಾರಂದ್ಕೊಳ್ಳಿ. ಅದು ಬೇರೆ ವಿಷಯ. ದೇವರೇ ಪರಲೋಕದಿಂದ ಇಳಿದು ಬಂದು ಅಬ್ರಹಾಮನನ್ನು ದರ್ಶಿಸಿ ಆಶೀರ್ವದಿಸಲಿಕ್ಕಿದ್ದಾರೆಂದು ತಿಳ್ಕೊಂಡಾಗ ಅಬ್ರಹಾಮನು ರಾತ್ರಿ ನಿದ್ದೆ ಮಾಡ್ಲಿಕ್ಕಾಗುತ್ತಾ? ಬೆಳಗ್ಗೆ ಆದ ತಕ್ಷಣವೇ ಓಡೋಡಿ ಹೋಗ್ತಾನೆ. ನೀವಾಗ್ಲಿ ನಾನಾಗ್ಲಿ ಅಷ್ಟೇ ಅಲ್ಲವೋ? ಅಬ್ರಹಾಮನೇ, ನಿನ್ನ ಮಗನನ್ನು ಕರೆದುಕೊಂಡು ಹೋಗು, ನಾನು ನಿನಗೆ ತೋರಿಸುವ ಬೆಟ್ಟಗಳಲ್ಲಿ ಒಂದು ಬೆಟ್ಟದ ಮೇಲೆ ನಿನ್ನ ಮಗನನ್ನು ಸರ್ವಾಂಗ ಹೋಮವಾಗಿ ಅರ್ಪಿಸು. ಅದಕ್ಕಾಗಿ ಯಾವ ತಂದೆ ಹೋಗ್ಲಿಕ್ಕಾಗತ್ತೆ ಹೇಳಿ? ನಿನ್ನ ಮಗನನ್ನು ಕೈಯಲ್ಲಿ ಕತ್ತಿ ಹಿಡ್ಕೊಂಡು ಕೊಂದು ಹಾಕು, ನಿನ್ನ ಮಗನನ್ನು ನನಗಾಗಿ ಸರ್ವಾಂಗ ಹೋಮ ಮಾಡು ಅಂದಾಗ ಯಾವ ತಂದೆ ಧೈರ್ಯ ಮಾಡ್ಲಿಕ್ಕಾಗತ್ತೆ ಹೇಳಿ? ಅಷ್ಟೇ ಅಲ್ಲದೆ ಈ ಮಗನಿಗೋಸ್ಕರ 25 ವರ್ಷ ಕಾದು ಎದುರು ನೋಡ್ತಾನೆ. ಏಕೈಕ ಮಗನಾಗಿರುವ ಇಸಾಕನ ಕುರಿತು ದೇವರು ಹೇಳ್ತಾರೆ, ಅವನನ್ನು ನನಗೆ ಕೊಡು, ಸರ್ವಾಂಗ ಹೋಮವಾಗಿ ಅರ್ಪಿಸು ಅಂದಾಗ ಯಾವ ತಂದೆ ಹೋಗ್ಲಿಕ್ಕಾಗತ್ತೆ ಹೇಳಿ? ದಯವಿಟ್ಟು ಕೇಳಿ. ಯಾವಾಗ ಎದ್ದೇಳುತ್ತಾನೆ ಗೊತ್ತಾ ಅಬ್ರಹಾಮನು? ಮುಂಜಾನೆಯ ಜಾವದಲ್ಲಿ ಎದ್ದೇಳ್ತಾನೆ ಪ್ರಿಯರೇ. ಏನ್ ಮಾಡುವುದಕ್ಕಾಗಿ? ತನ್ನ ಮಗನನ್ನು ಸರ್ವಾಂಗ ಹೋಮವಾಗಿ ಅರ್ಪಿಸುವುದಕ್ಕೋಸ್ಕರ ಮುಂಜಾನೆಯ ಜಾವದಲ್ಲಿಯೇ ಎದ್ದೇಳ್ತಾನೆ. ಹೇಗೆ ಸಾಧ್ಯವಾಯಿತು? ಅಬ್ರಹಾಮನಿಂದ ಹೇಗೆ ಸಾಧ್ಯವಾಯಿತು ಪ್ರಿಯರೇ? ಅಬ್ರಹಾಮನು ದೇವರಿಗೆ ಅಷ್ಟೊಂದು ಪ್ರೀತಿಸಿದ. ಮಗನನ್ನು ಕೊಟ್ಟಿರೋದು ದೇವರೇ, ಮಗನನ್ನು ತೆಗೆದುಕೊಳ್ತೇನೆಂದು ಹೇಳ್ತಿರೋದು ದೇವರೇ, ಬಹುಮಾನ ಕೊಟ್ಟಿರೋದು ದೇವರೇ, ಆ ಬಹುಮಾನ ತಿರುಗಿ ಕೊಡು ಎಂದು ಹೇಳ್ತಿರೋದು ದೇವರೇ, ತಿರುಗಿ ಕೊಡ್ತೇನೆ. ಇದು ಸಾಧಾರಣವಾದ ಆತ್ಮಿಕತೆ ಅಲ್ಲ ಪ್ರಿಯರೇ. ಒಂದು ದಿನ ಒಬ್ಬ ಸೇವಕನು ದೂರ ಪ್ರಾಂತ್ಯಕ್ಕೆ ಹೋಗುತ್ತಾನೆ. ಅವರಿಗೊಬ್ಬಳೇ ಒಬ್ಬ ಮಗಳಿದ್ದಳು. ಗಂಡ ಹೆಂಡತಿ ಇಬ್ಬರು ಸೇರಿ ಬಹಳ ಮುದ್ದಾಗಿ ಮಗಳನ್ನು ಬೆಳೆಸ್ತಾರೆ. ದೂರ ಪ್ರಾಂತ್ಯಕ್ಕೆ ಹೋದ ನಂತರ ಆ ಮಗಳು ಅನಾರೋಗ್ಯಕ್ಕೊಳಗಾಗುತ್ತಾಳೆ. ತಾಯಿ ಅಂದರೆ ಹುಡುಗಿಯ ತಾಯಿ ಆಕೆ ಮಾಡಬೇಕಾದದೆಲ್ಲ ಪ್ರಯತ್ನ ಮಾಡ್ತಾಳೆ, ಬಳಸಬೇಕಾದ ಔಷಧಿಯೆಲ್ಲ ಬಳಸ್ತಾಳೆ. ಆದರೆ ಆ ಮಗಳು ಬದುಕಲ್ಲ, ಸಾಯುತ್ತಾಳೆ. ಈ ವಿಷಯ ಆಕೆಯ ಗಂಡನಿಗೆ ಗೊತ್ತಾದ್ರೆ ತಾಳಿಕೊಳ್ಳಲ್ಲ. ಯಾಕೆಂದರೆ ಅವಳೊಬ್ಬಳೇ ಏಕೈಕ ಮಗಳಾಗಿದ್ದಳು. ಬಹಳ ಮುದ್ದಾಗಿ ಬೆಳೆಸಿದ್ರು ಅವಳಿಗೆ. ಹಾಗೆ ಎಷ್ಟೋ ಮುದ್ದಾಗಿ ಬೆಳೆಸಿರುವಾಗ ಯಾವ ರೀತಿಯಾಗಿ ನನ್ನ ಗಂಡನಿಗೆ ವಿಷಯ ಹೇಳಬೇಕು, ಹೇಗೆ ಹೇಳಿ ನನ್ನ ಗಂಡನನ್ನು ಆಧರಿಸಬೇಕು, ಬಹಳ ಯೋಚಿಸ್ತಾ ಇದ್ದಳು ಪ್ರಿಯರೇ ಆ ಸೇವಕಳು. ದೂರ ಪಟ್ಟಣಕ್ಕೆ ಸೇವೆಗಾಗಿ ಹೋಗಿರುವ ಗಂಡ ತಿರುಗಿ ಬಂದ ನಂತರ ಅವನ ಹೆಂಡತಿ ಅವರನ್ನು ಕೂತ್ಕೊಳ್ಳುವಂತೆ ಹೇಳಿ, ನೋಡ್ರಿ ನಿಮಗೊಂದು ವಿಷಯ ಹೇಳಬೇಕಂದಳು. ಹೇಳು, ಏನು ಅಂದ. ನಮ್ಮ ಮನೆ ಪಕ್ಕದವಳಿದ್ದಾಳಲ್ಲ, ಅವಳು ಯಾವಾಗೋ ಒಂದು ಸಾರಿ ನನ್ನ ಬಳಿಯಲ್ಲಿ ಬಂಗಾರ ಮುಚ್ಚಿಡು ಎಂಬುದಾಗಿ ನನಗೆ ಬಂಗಾರ ಕೊಟ್ಟಳು. ಆ ಬಂಗಾರವನ್ನು ನಾನು ಬಹಳ ಜಾಗ್ರತೆಯಿಂದ ಮುಚ್ಚಿಟ್ಟಿದ್ದೆ. ಅದು ಬೆಲೆ ಬಾಳುವ ಬಂಗಾರ ಆಗಿರುವುದರಿಂದ ಮೇಲಿಂದ ಮೇಲೆ ನೋಡ್ತಾ ಇದ್ದೆ. ಅದೇನೋ ಆ ಬಂಗಾರ ನಮ್ಮಲ್ಲಿರುವುದರಿಂದ, ನಮ್ಮ ಬಳಿಯಲ್ಲಿರುವುದರಿಂದ, ಇಲ್ಲವೇ ನನ್ನೊಂದಿಗಿರುವುದರಿಂದ ಆ ಬಂಗಾರದ ಮೇಲೆ ನನಗೆ ಪ್ರೀತಿ ಹೆಚ್ಚಾಯಿತು, ಇಷ್ಟ ಹೆಚ್ಚಾಯಿತು. ಆ ಪಕ್ಕದ ಮನೆಯವಳು ಬಂದು ನನ್ನ ಬಂಗಾರ ನನಗೆ ಕೊಡಿ ಎಂದು ಕೇಳಿದಳು. ಆದರೆ ಈಗ ನನಗೆ ಕೊಡುವ ಮನಸ್ಸಾಗ್ತಾ ಇಲ್ಲ, ಅದನ್ನು ನಾನೇ ಇಟ್ಕೊಳ್ಬೇಕೆಂಬ ಮನಸ್ಸಾಗ್ತಿದೆ.
ಅದು ನನ್ನ ಹತ್ರವೇ ಯಾವಾಗಲೂ ಇಟ್ಕೊಳ್ಬೇಕೆಂಬ ಆಸೆ ಬಲವಾಗಿ ನನ್ನ ಹೃದಯದೊಳಗೆ ಮೂಡಿ ಬಂತು. ನನಗೆ ಅದೇನೋ ಆ ಬಂಗಾರ ಕೊಡುವ ಮನಸ್ಸಾಗ್ತಿಲ್ಲ. ಏನಂತೀರಿ ನೀವು ಎಂದು ಹೀಗೆ ಆಕೆ ತನ್ನ ಗಂಡನಿಗೆ ಕೇಳಿದಳಂತೆ. ಆಗ ಆ ಗಂಡ ಹೇಳ್ತಾನೆ, ಆ ಬಂಗಾರ ಆಕೆ ಕೊಟ್ಟಿದ್ದಾಗಿದೆಯಾ? ಆಕೆ ಕೊಟ್ಟಿದ್ದಾಳೆ. ಆಕೆ ನಿನಗೆ ಬಂಗಾರ ಕೊಟ್ಟಿರುವಾಗ, ಸ್ವಲ್ಪ ಕಾಲ ನಿನ್ನತ್ರ ಇಟ್ಕೊ ಎಂದು ಕೊಟ್ಟಿರುವಾಗ, ತಿರುಗಿ ಆಕೆ ತನ್ನ ಬಂಗಾರ ಪಡೆದುಕೊಳ್ಳುವುದಕ್ಕಾಗಿ 100ಕ್ಕೆ 100ರಷ್ಟು ಆಕೆ ಹಕ್ಕುದಾರಳಾಗಿದ್ದಾಳೆ. ಅದನ್ನು ನಾವಿಟ್ಟುಕೊಳ್ಳುವ ಹಕ್ಕಿಲ್ಲ. ಹಾಗಲ್ಲರಿ. ಇಷ್ಟು ಕಾಲ ಅದು ನನ್ನೊಂದಿಗಿರುವುದರಿಂದ ಅದರ ಮೇಲೆ ಬಹಳ ಪ್ರೀತಿ ಹೆಚ್ಚಾಗಿದೆ, ಅದರ ಮೇಲೆ ನನಗಿಷ್ಟ ಹೆಚ್ಚಾಗಿದೆ. ಈಗ ಆಕೆ ಬಂದು ನನಗೆ ತಿರುಗಿ ಕೊಡು ಅಂತ ಹೇಳಿದ್ರೆ ಕೊಡುವ ಮನಸ್ಸಾಗ್ತಾ ಇಲ್ಲ ರೀ. ಆಗ ಆ ಸೇವಕ ಹೇಳ್ತಾನೆ, ಅದು ತಪ್ಪು ಕಣೆ, ಅದು ತಿರುಗಿ ಕೊಡಲೇಬೇಕು ಅಂದ. ಅದರ ಮೇಲೆ ನೀನು ಎಷ್ಟೇ ಇಷ್ಟ ಬೆಳೆಸಿಕೊಂಡ್ರು, ಎಷ್ಟೇ ಪ್ರೀತಿ ಬೆಳೆಸಿಕೊಂಡ್ರು, ಅದು ನಿನಗೆ ಕೊಡಲ್ಪಟ್ಟಿರುವುದರಿಂದ ಅದನ್ನು ನೀನು ತಿರುಗಿ ಕೊಡಲೇಬೇಕು. ಹಾಗಾದರೆ ನಾನು ಬಾಧೆ ಪಡಬಾರ್ದಂತೀರಾ? ಬಾಧೆ ಪಡಬಾರ್ದು ಅಂತ ಹೇಳ್ದ. ಆ ಬಂಗಾರ ಕೊಡ್ತಿರುವುದಕ್ಕಾಗಿ ದುಃಖ ಪಡಬಾರ್ದಂತೀರಾ? ದುಃಖ ಕೂಡ ಪಡಬಾರ್ದು ಅಂದ. ಕೊಡಲೇಬೇಕನ್ನುತ್ತೀರಾ? ಖಂಡಿತವಾಗಿ ಕೊಡಬೇಕಂದ. ಆಯ್ತು ಸರಿರಿ, ಕೊಟ್ಟುಬಿಡ್ತೇನೆ ಎಂದು ಹೀಗೆ ತನ್ನ ಬೆಡ್ರೂಮ್ ಬಾಗಿಲು ತೆರೆಯುತ್ತಾಳೆ. ಆ ಬೆಡ್ ಮೇಲೆ ಆ ಮಗಳ ಶವವಿತ್ತು. ಆ ಸೇವಕಳು ಆ ಸೇವಕನನ್ನು ನೋಡಿ, ದೇವರು ಇದು ನಮಗೆ ಕೊಟ್ಟಂತಹ ಬಂಗಾರ ರೀ ಇದು, ಆ ಬಂಗಾರವನ್ನು ತಿರುಗಿ ತೆಗೆದುಕೊಂಡಿದ್ದಾರೆ. ನಾವು ದುಃಖ ಪಡೋಣ ಅಂತೀರಾ? ನಾವು ಬಾಧೆ ಪಡೋಣ ಅಂತೀರಾ? ಯಾಕೆ ಕೊಟ್ಟ ಬಂಗಾರ ತಿರುಗಿ ತೆಗೆದುಕೊಂಡೇ ಎಂದು ಆತನಿಗೆ ಕೇಳೋಣ ಅಂತೀರಾ? ಆಗ ಇಬ್ಬರೂ ಸೇರಿ ಆ ಮಗುವಿನ ಪಕ್ಕದಲ್ಲಿ ಮೊಳ್ಕಾಲೂರ್ತಾರೆ. ದೇವರೇ, ಬಂಗಾರದಂತಹ ಮಗಳನ್ನು ಕೊಟ್ಟೆ, ಸ್ವಲ್ಪ ಕಾಲ ನಮ್ಮೊಂದಿಗಿರುವಂತಹ ಅವಕಾಶ ಕೊಟ್ಟೆ, ಮಗಳ ಪ್ರೀತಿಯನ್ನು ಅನುಭವಿಸುವಂತಹ ಅವಕಾಶ ನಮಗೆ ಕೊಟ್ಟೆ. ಆ ಬಂಗಾರ ತಿರುಗಿ ತೆಗೆದುಕೊಳ್ಳಬೇಕೆಂದು ಆಶಿಸಿದೆ. ಮನಪೂರ್ವಕವಾಗಿ ನಿಮಗೆ ತಿರುಗಿ ಕೊಡ್ತೇವೆ. ದೇವರೇ, ನಿಮ್ಮ ಮೇಲೆ ದ್ವೇಷವಾಗಲಿ, ನಿಮ್ಮ ಮೇಲೆ ಕೋಪವಾಗಲಿ, ಯಾಕೆ ದೇವರೇ ಹೀಗೆ ಮಾಡಿದಿ ಎಂದು ಪ್ರಶ್ನಿಸುವ ಹಕ್ಕು ಅಧಿಕಾರವಾಗಲಿ ನಮಗಿಲ್ಲ ದೇವರೇ. ಇದು ಏನಾಗಿದೆ ಹೇಳ್ರಿ? ಇದು ಆತ್ಮೀಕ ಜೀವಿತದಲ್ಲಿ ಅತ್ಯುನ್ನತವಾದ ಅರ್ಥಗರ್ಭಿತವಾದ ಜೀವಿತ ಆಗಿದೆ. ಅಂತಹ ಜೀವಿತವನ್ನು ಅಬ್ರಹಾಮನು ಅನುಭವಿಸುತ್ತಾ ಬರುವುದರಿಂದಲೇ ನಿನ್ನ ಮಗನನ್ನು ನನಗೋಸ್ಕರ ಸರ್ವಾಂಗ ಹೋಮವಾಗಿ ಅರ್ಪಿಸು ಅಂದಾಗ ಮುಂಜಾನೆಯ ಜಾವದಲ್ಲಿಯೇ ಎದ್ದೇಳ್ತಾನೆ ಪ್ರಿಯರೇ. ಮಗನನ್ನು ಕರೆದುಕೊಂಡು ಹೊರಟು ಹೋಗುತ್ತಾನೆ. ಕಟ್ಟಿಗೆಗಳನ್ನು ಜೋಡಿಸುತ್ತಾನೆ, ಮಗನ ಕೈಕಾಲುಗಳನ್ನು ಕಟ್ಟುತ್ತಾನೆ, ತನ್ನ ಮಗನನ್ನು ಆ ಕಟ್ಟಿಗೆಯ ಮೇಲೆ ಮಲಗಿಸುತ್ತಾನೆ ಪ್ರಿಯರೇ. ಕತ್ತಿ ಎತ್ತುತ್ತಾನೆ ಪ್ರಿಯರೇ. ಎಂಥ ವಿಧೇಯತೆ ನೋಡಿ, ಎಷ್ಟು ನಂಬಿಕೆ ನೋಡಿ. ಕತ್ತಿ ಎತ್ತಿ ಸರ್ವಾಂಗ ಹೋಮವಾಗಿ ಮಗನನ್ನು ಅರ್ಪಿಸುವುದಕ್ಕೋಸ್ಕರ ಆ ಕತ್ತಿಯಿಂದ ತನ್ನ ಸ್ವಂತ ಮಗನನ್ನೇ ಅವನು ಕೊಲ್ಲುವ ಪ್ರಯತ್ನ ಮಾಡ್ತಿರುವಾಗ, ಅಬ್ರಹಾಮನೇ, ಅಬ್ರಹಾಮನೇ, ನಿನ್ನ ಮಗನನ್ನು ನನಗೋಸ್ಕರ ಸರ್ವಾಂಗ ಹೋಮವಾಗಿ ಅರ್ಪಿಸುವುದಕ್ಕೂ ನೀನು ಹಿಂದೆ ಹೆಜ್ಜೆ ಹಾಕದೇ ಇರುವುದರಿಂದ ನನ್ನ ಮೇಲೆ ನೀನು ಎಷ್ಟು ವಿಶ್ವಾಸ ವಿಧೇಯತೆಯುಳ್ಳವನಾಗಿದೆಯೆಂದು ನಾನು ಗ್ರಹಿಸುತ್ತಿದ್ದೇನೆ. ನಿನ್ನ ಮಗನನ್ನು ಕತ್ತಿಯಿಂದ ಕೊಲ್ಲಬೇಡ ಎಂದು ದೇವರು ಹೇಳುತ್ತಾರೆ. ಆಶೀರ್ವಾದಕ್ಕೋಸ್ಕರವೋ ಅಭಿಷೇಕಕ್ಕೋಸ್ಕರವೋ ಬೆಳಿಗ್ಗೆ ಎದ್ದು ಅಲ್ಲಿಗೆ ಹೋಗಲಿಲ್ಲ ಪ್ರಿಯರೇ. ಅರ್ಪಿಸುವುದಕ್ಕಾಗಿ ಹೋದ. ಯಾರನ್ನು ಅರ್ಪಿಸುವುದಕ್ಕಾಗಿ? ತನ್ನ ಸ್ವಂತ ಮಗನನ್ನೇ ಸರ್ವಾಂಗ ಹೋಮವಾಗಿ ಅರ್ಪಿಸುವುದಕ್ಕಾಗಿ ಹೋದ. ಹೇಗೆ ಸಾಧ್ಯವಾಯಿತು? ಅಬ್ರಹಾಮನಿಗೆ ಹೇಗೆ ಸಾಧ್ಯವಾಯಿತು ಪ್ರಿಯರೇ? ಅಬ್ರಹಾಮನು ದೇವರಿಗೆ ಅಷ್ಟೊಂದು ಪ್ರೀತಿಸಿದ. ಬನ್ನಿ ಎಲ್ಲರೂ ಸೇರಿ ಪ್ರಾರ್ಥಿಸೋಣ. ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ, ಮೇಲನ್ನುಂಟು ಮಾಡಿದ ದಾವೀದನಿಗೆ ಕೇಡೆದುರಾಯಿತು. ಸಹಾಯ ಮಾಡಿದಂತಹ ದಾವೀದನಿಗೆ ಸವಾಲು ಎದುರಾಯಿತು. ಆದಾಗ್ಯೂ ಕುಗ್ಗಿ ಹೋಗದೆ, ಭಯಪಡಲಾರದೆ, ನಿರಾಶೆ ನಿರುತ್ಸಾಹಕ್ಕೆ ಒಳಗಾಗದೆ ದೇವರೇ ನಿನ್ನ ಪಾದ ಸನ್ನಿಧಿಗೆ ಬರುತ್ತಾನೆ. ತನಗಿರುವ ಭಯ ಭೀತಿಯನ್ನೆಲ್ಲ ನಿನ್ನೊಂದಿಗೆ ಹಂಚಿಕೊಳ್ತಾನೆ. ದೇವರೇ, ನೀವೇನೋ ಅವನಿಗೆ ಧೈರ್ಯ ಕೊಟ್ರಿ, ಧೈರ್ಯದಿಂದ ಜೀವಿಸುವಂತಹ ಶಕ್ತಿಯನ್ನು ಕೊಟ್ರಿ. ಎಂಥ ದೊಡ್ಡ ದೇವರು ನೀವಾಗಿದ್ದೀರಿ. ಅದಕ್ಕಾಗಿಯೇ ನಿರ್ಭಯದಿಂದ ನಿಮ್ಮನ್ನು ಸ್ತುತಿಸುತ್ತಾನೆ. ಮುಂಜಾನೆಯಲ್ಲಿಯೇ ಎದ್ದು ಕೀರ್ತಿಸುತ್ತಾನೆ. ನಮಗೂ ಕಲಿಸಿಕೊಡಿರಿ ದೇವರೇ. ಬೆಳಗ್ಗಿನ ಜಾವದಲ್ಲಿಯೇ ಎದ್ದು
ಅಬ್ರಹಾಮನ ಹಾಗೆ ಏನೇ ಆಗಲಿ ಅರ್ಪಿಸುವುದಕ್ಕೋಸ್ಕರ ಸಿದ್ಧತೆಯನ್ನು ಅನುಗ್ರಹಿಸಿರಿ. ಬಿತ್ತಲ್ಪಟ್ಟ ಈ ವಾಕ್ಯ ಪ್ರತಿಯೊಬ್ಬರ ಹೃದಯದಲ್ಲಿ ಫಲಿಸುವಂತೆ ಮಾಡಿ, ಅದು ಕ್ರಿಯೆಯಾಗಿ ಕಾರ್ಯವಾಗಿ ಮಾರ್ಪಡಿಸಿ, ಕೇಳಿದಂತಹ ಈ ವಾಕ್ಯವನ್ನು ದೇವರೇ ಅನುಸರಿಸುವಂತಹ ಭಕ್ತಿಯನ್ನು ಶ್ರದ್ಧೆಯನ್ನು ನಮ್ಮೆಲ್ಲರಿಗೂ ಅನುಗ್ರಹಿಸಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ವಿಳಾಸ: ಕಲ್ವರಿ, ಪೋಸ್ಟ್ ಬಾಕ್ಸ್ ನಂಬರ್ 30, ಕುಕ್ಕಟ್ಪಲ್ಲಿ, ಹೈದರಾಬಾದ್ 72.